Namaste and welcome to BioStudies. We have started with the chapter Human Reproduction. ಅದರಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ವಿ ಹ್ಯಾವ್ ಸ್ಟಡೀಡ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಮೇಲ್ ಗೊನಾಡ್ ಟೆಸ್ಟಿಸ್ ಇತ್ತಲ್ಲ, ಅದರದ್ದು ನಾವು ಅನಾಟಮಿ ಆಫ್ ಟೆಸ್ಟಿಸ್ ಅಂದರೆ ಅನಾಟಮಿ ಅಂದರೆ ಏನು, ಇಂಟರ್ನಲ್ ಅರೇಂಜ್ಮೆಂಟ್. ಸೊ ಅದ್ರ ಒಳಗಡೆ ಹೆಂಗೆ ಸ್ಟ್ರಕ್ಚರ್ ಇದೆ ಅಂತ ಸ್ಟಡಿ ಮಾಡೋಣ. ಯಾಕೆ ಇದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದ್ರದ್ದು ನೆಕ್ಸ್ಟ್ ವಿಡಿಯೋ ಯಾವುದು, ಸ್ಪರ್ಮ್ಯಾಟೋಜೆನಸಿಸ್. ಸೊ ಅದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಅನಾಟಮಿ ಆಫ್ ಟೆಸ್ಟಿಸು ಅದು ಫುಲ್ ಕ್ಲಿಯರ್ ಕಟ್ ನಿಮಗೆ ಐಡಿಯಾ ಇರಬೇಕು. ಓಕೆ, ಆ್ಯಂಡ್ ಕ್ವಿಕ್ ಆಗಿ ಅನಾಟಮಿ ಆಫ್ ಟೆಸ್ಟಿಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ವಿಡಿಯೋ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಸ್ವಲ್ಪ ರಿವಿಷನ್ ಮಾಡೋಣ, ಸ್ಕಿಪ್ ಮಾಡಿ ನೋಡಬೇಡಿ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಪ್ರೈಮರಿ ಸೆಕ್ಸ್ ಆರ್ಗನ್ ಯಾವುದು, ಟೆಸ್ಟಿಸ್ ಬಗ್ಗೆ ಕಲ್ತಿದ್ವಿ, ಕರೆಕ್ಟಾ? ಸೊ ಟೆಸ್ಟಿಸ್ನಲ್ಲಿ ದೀಸ್ ಆರ್ ದ ಓವಾಯ್ಡ್ ಲೈಕ್ ಸ್ಟ್ರಕ್ಚರ್ಸ್. ಹೊರಗಡೆಯಿಂದ ಟುನಿಕಾ ಅಲ್ಬುಜಿನಿಯಾ ವೆರಿ ಇಂಪಾರ್ಟೆಂಟ್. ಈ ಟುನಿಕಾ ಅಲ್ಬುಜಿನಿಯಾ ಆ ಲೇಯರ್ ಏನು ಮಾಡುತ್ತೆ, ಒಳಗಡೆ ಹೀಗೆ ಕಂಪಾರ್ಟ್ಮೆಂಟ್ಸ್ ಥರ ಈ ಥರ ಬ್ಲಾಕ್ಸನ್ನು ಮಾಡುತ್ತೆ. ಯಾವ ಲೇಯರ್ ಅದು, ಟುನಿಕಾ ಅಲ್ಬುಜಿನಿಯಾ. ಈ ಕಂಪಾರ್ಟ್ಮೆಂಟಿಗೆ ಏನಂತ ಹೇಳಿದ್ವಿ ನಾವು, ಸೆಮಿನಿಫರಸ್ ಲೋಬ್ಯೂಲ್ಸ್ ಅಂತ ಹೇಳಿದ್ವಿ, ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಂತ ಹೇಳಿದ್ವಿ. ಈ ಟೆಸ್ಟಿಕ್ಯುಲರ್ ಅಂದರೆ ಟೆಸ್ಟಿಸ್ ಒಳಗಡೆ ಇರುವಂತಹ ಲೋಬ್ಯೂಲ್ಸ್, ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಒಳಗಡೆ ಏನಿದ್ದು ಹೇಳಿ, ದ ಮೇನ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಯಾವುದದು, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಐ ಹೋಪ್ ಯು ರಿಮೆಂಬರ್ ದ ಸ್ಟ್ರಕ್ಚರ್ ನಿನ್ನೆದು. ವಾಟ್ ಆರ್ ದೀಸ್ ಆರ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಒಳಗಡೆ ಇದು ಒಂದು ಫುಲ್ಲು ಲೋಬ್ಯೂಲ್. ಸೊ ಈ ಲೋಬ್ಯೂಲ್ ಒಳಗಡೆ 2 to 3 ಹೈಲಿ ಕಾಯಿಲ್ಡ್ ಸ್ಟ್ರಕ್ಚರ್ಸ್ ಇರ್ತವೆ. ಏನಂತ ಕರಿತೀವಿ ನಾವು, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಟೆಸ್ಟಿಸ್. ಈ ಎಲ್ಲ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದಾವಲ್ಲ, ಇವತ್ತರದ್ದೇನು ಡಕ್ಟ್ ಇದೆಯಲ್ಲ, ಸೊ ಈ ಡಕ್ಟ್ಸ್ಗಳು ಜಾಯಿನ್ ಆಗಿ ಒಂದು ಸ್ಟ್ರಕ್ಚರನ್ನು ಇಲ್ಲಿ ಫಾರ್ಮ್ ಮಾಡ್ತವೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ರೀಟೇ ಟೆಸ್ಟಿಸ್ ಅಂತ ಕರಿತೀವಿ. ಓಕೆ, ಈ ರೀಟೇ ಟೆಸ್ಟಿಸಿಂದ, ಇದು ರೀಟೇ ಟೆಸ್ಟಿಸ್, ಇಲ್ಲಿಂದ 10 to 20 ಸ್ಮಾಲ್ ಟ್ಯೂಬ್ಯೂಲ್ಸ್ ಹೊರಗಡೆ ಬರ್ತವೆ. ಆ್ಯಂಡ್ ದೀಸ್ ಟ್ಯೂಬ್ಯೂಲ್ಸ್ ದೇ ವಿಲ್ ಜಾಯಿನ್ ಟುಗೆದರ್. ಇವು ಮುಂದೆ ಒಂದು ಸ್ಟ್ರಕ್ಚರನ್ನು ಮಾಡ್ತವೆ. ಏನದು, ಎಪಿಡಿಡಿಮಸ್. ಎಪಿಡಿಡಮಸಲ್ಲಿ 3 ಪಾರ್ಟ್, ಮೇಲ್ಗಡೆ ಹೆಡ್ ಇತ್ತು, ಮೇನ್ ಸ್ಟ್ರಕ್ಚರ್ ಬಾಡಿ ಇತ್ತು, ಆ್ಯಂಡ್ ಕೆಳಗಡೆ ಟೇಲ್ ಇತ್ತು. ಎಪಿಡಿಡಮಸ್ದು ಮೇನ್ ಫಂಕ್ಷನ್ನು ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ನಲ್ಲಿ ಏನಾಗ್ತಿದೆ, ಸ್ಪರ್ಮ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಹೌದಾ, ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಪ್ರೊಡ್ಯೂಸ್ ಆಗ್ತವೆ ಅಂತ ಕಲಿಯೋಣ. ಸೊ ಇಲ್ಲಿ ಫಾರ್ಮ್ ಆದಂತಹ ಸ್ಪರ್ಮ್ಗಳು ರೀಟೇ ಟೆಸ್ಟಿಸಿಗೆ ಬಂದು ಅಲ್ಲಿಂದ ಈ ವ್ಯಾಸಾ ಎಫ್ರೆನ್ಷಿಯಾ ಮೂಲಕ ಎಪಿಡಿಡಮಸಲ್ಲಿ ಬರ್ತವೆ. ಆ್ಯಂಡ್ ದಿಸ್ ಈಸ್ ದ ಸೈಟ್ ಫಾರ್ ಟೆಂಪ್ರರಿ ಸ್ಟೋರೇಜ್. ಅಂದರೆ ಕೆಲವು ಟೈಮ್ ಮಟ್ಟಿಗೆ ಈ ಸ್ಪರ್ಮ್ಗಳು ಈ ಎಪಿಡಿಡಮಸಲ್ಲಿ ಸ್ಟೋರ್ ಆಗ್ತವೆ. ಸೊ ಮ್ಯಾಚುರೇಷನ್ ಆ್ಯಂಡ್ ಟೆಂಪ್ರರಿ ಸ್ಟೋರೇಜ್ ಆಫ್ ಸ್ಪರ್ಮ್ಸ್ ಯಾವ ಪಾರ್ಟಲ್ಲಿ ಆಗುತ್ತೆ, ಎಪಿಡಿಡಮಸಲ್ಲಿ ಆಗುತ್ತೆ. ಹೌದಾ? ಸೊ ಟೆಸ್ಟಿಸ್, ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ರೀಟೇ ಟೆಸ್ಟಿಸ್, ದೆನ್ ವ್ಯಾಸಾ ಎಫ್ರೆನ್ಷಿಯಾ, ಅಲ್ಲಿಂದ ಎಪಿಡಿಡಮಸ್. ನೆಕ್ಸ್ಟ್ ಬರುವಂಥದ್ದು ಯಾವುದು, ನೆಕ್ಸ್ಟ್ ವಿ ಹ್ಯಾವ್ ವ್ಯಾಸಾ ಡಿಫ್ರೆನ್ಸ್. ಹೌದಾ? ದಿಸ್ ಈಸ್ ಆಲ್ಸೋ ಅ ಡಕ್ಟ್. ಒಂದು ಇಂಪಾರ್ಟೆಂಟ್ ಅಲ್ಲಿ ಪಾಯಿಂಟ್ ಇತ್ತು, ಯಾವ್ದು ಹೇಳಿ, ಈ ವ್ಯಾಸ್ ಡಿಫ್ರೆನ್ಸ್ ಇದೆಯಲ್ಲ, ದಿಸ್ ವ್ಯಾಸ್ ಡಿಫ್ರೆನ್ಸ್ ಇಟ್ ಲೂಪ್ಸ್ ಓವರ್ ದ ಯುರಿನರಿ ಬ್ಲ್ಯಾಡರ್. ರಿಮೆಂಬರ್, ಸೊ ಯುರಿನರಿ ಬ್ಲ್ಯಾಡರನ್ನು ಪೂರ್ತಿ ಲೂಪ್ ಮಾಡಿ ಅದು ಹಿಂದ್ಗಡೆ ಬರುತ್ತೆ. ಓಕೆ, ಸೊ ಇದರ ಲೂಪ್ ಇದೆಯಲ್ಲ, ಎದ್ರ ಮೇಲೆ ಲೂಪ್ ಆಗಬೇಕಿದ್ದು, ದಿಸ್ ಈಸ್ ದ ಯುರಿನರಿ ಬ್ಲ್ಯಾಡರ್. ಓಕೆ, ನಾವು ದಿಸ್ ಯುರಿನರಿ ಬ್ಲ್ಯಾಡರ್, ಓಕೆ, ಎಲ್ಲಿಂದ ಕನೆಕ್ಟ್ ಆಗಿರುತ್ತೆ, ಇದು ಯುರೇಟರಿಂದ ಕನೆಕ್ಟ್ ಆಗಿರುತ್ತೆ. ಯುರೇಟರ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ, ಮೇಲ್ಗಡೆ ಕಿಡ್ನಿಗೆ ಅಟ್ಯಾಚ್ ಆಗಿರುತ್ತೆ. ಹೌದಾ? ಸೊ ಈ ಯುರಿನರಿ ಬ್ಲ್ಯಾಡರ್ ಇದೆಯಲ್ಲ, ಈ ಬ್ಲ್ಯಾಡರ್ದು ಮೇಲ್ಗಡೆ ಹಾಸಿ ಅದು ಹಿಂದಕ್ಕೆ ಬಂದು, ನಾವು ದಿಸ್ ವ್ಯಾಸಾ ಡಿಫ್ರೆನ್ಸ್, ದಿಸ್ ಈಸ್ ದ ವ್ಯಾಸಾ ಡಿಫ್ರೆನ್ಸ್, ಇಟ್ ರಿಸೀವ್ಸ್ ಅ ಡಕ್ಟ್ ಫ್ರಾಮ್ ಅ ಸ್ಪೆಷಲ್ ಎಕ್ಸೆಸರಿ ಗ್ಲ್ಯಾಂಡ್. ಯಾವುದು, ಸಮಾಯ್ನಲ್ ವೆಸಿಕಲ್. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಸಮಾಯ್ನಲ್ ವೆಸಿಕಲದ್ದು ಡಕ್ಟನ್ನು ರಿಸೀವ್ ಮಾಡಿ, ಸೊ ಈ ಕಡೆ ಒಂದು ನಿಮಿಷ, ಜಸ್ಟ್ ಎ ಮಿನಿಟ್. ಸೊ ಈ ವ್ಯಾಸಾ ಡಿಫ್ರೆನ್ಸ್ ಪ್ಲಸ್ ಈ ಸಮಾಯ್ನಲ್ ವೆಸಿಕಲ್ ಎರಡರದ್ದು ಡಕ್ಟ್ ಸೇರಿ ಒಂದು ಇಜಾಕ್ಯುಲೇಟರಿ ಡಕ್ಟ್ ಅಂತ ಫಾರ್ಮ್ ಆಗುತ್ತೆ. ನಿನ್ನೆ ನಾನು
ಈ ರೀತಿ ಸ್ಟ್ರೇಟ್ ನೋಡೋ ಡ್ರಾಯಿಂಗ್ ತೆಗೆದಿದ್ನಲ್ಲ, ಇವತ್ತು ನಾನು ಸೈಡಿಂದ ಹೆಂಗೆ ಕಾಣಿಸುತ್ತೆ ಅಂತ ತೆಗಿತಾ ಇದ್ದೀನಿ. ಓಕೆ, ಕಂಪ್ಲೀಟ್ ಆದಮೇಲೆ ನಿಮಗೆ ಐಡಿಯಾ ಬರುತ್ತೆ ಹೆಂಗೆ ಅಂತ. ಸೊ ಇಲ್ಲಿಂದ ಬಂದಂತಹ ವ್ಯಾಸ ಡಿಫ್ರೆನ್ಸು ಸಮೈನಲ್ ವೆಸಿಕಲದ್ದು ಡಕ್ಟನ್ನು ಎರಡು ರಿಸೀವ್ ಮಾಡಿ ಇಟ್ ಹ್ಯಾಸ್ ಫಾರ್ಮ್ಡ್ ಇಜಾಕ್ಯುಲೇಟರಿ ಡಕ್ಟ್. ಓಕೆ, ನಾವು ದಿಸ್ ಸ್ಟ್ರಕ್ಚರ್, ಸೊ ಇಲ್ಲಿಂದ ಯುರಿನರಿ ಬ್ಲ್ಯಾಡರಿಂದ ಬರುವಂಥದ್ದು ಮತ್ತು ಇಲ್ಲಿ ಇಜಾಕ್ಯುಲೇಟರಿ ಡಕ್ಟ್ ಎರಡೂ ಇಲ್ಲಿ ಜಾಯಿನ್ ಆಗ್ತವೆ ಆ್ಯಂಡ್ ಇಟ್ ಕಮ್ಸ್ ಔಟ್ಸೈಡ್ ಆ್ಯಸ್ ಅ ಯುರೆತ್ರಾ. ಓಕೆ, ನೌ ದಿಸ್ ಈಸ್ ದ ಯುರೆತ್ರಾ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಸಮೈನಲ್ ವೆಸಿಕಲ್ ಆದಮೇಲೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇತ್ತು. ಯಾವ್ದು ಹೇಳಿ ಅದು? ದಟ್ ಈಸ್ ನಥಿಂಗ್ ಬಟ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್. ಒಂದೇ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ, ಅದರ ಒಳಗಡೆಯಿಂದ ಯುರೆತ್ರಾ ಪಾಸ್ ಆಗಿರುತ್ತೆ. ಆ್ಯಂಡ್ ಹಿಂಗೆ ಮುಂದಕ್ಕೆ ಬಂದರೆ ಹಿಯರ್ ಯು ವಿಲ್ ಗೆಟ್ ಒನ್ ಮೋರ್ ಗ್ಲ್ಯಾಂಡ್, ದಟ್ ಈಸ್ ಕೌಪರ್ಸ್ ಗ್ಲ್ಯಾಂಡ್ ಅಥವಾ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಬಲ್ಬೋ ಯುರೆಥ್ರಲ್ ಸ್ವಲ್ಪ ಡಾರ್ಕ್ ಆಗಿ ಮಾಡೋಣ. ಓಕೆ, ಇದು ರಿವಿಷನ್ ಇದ್ರೂ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇನ್ ಮೇಲ್ ರಿಪ್ರೊಡಕ್ಟಿವ್ ಯಾವುದು? ಮುಂದ್ಗಡೆ ಇರುವಂತಹ ಕಾಪ್ಯುಲೇಟರಿ ಆರ್ಗನ್. ದಿಸ್ ಈಸ್ ನಥಿಂಗ್ ಬಟ್ ದ ಪೆನಿಸ್. ಹೌದಾ? ಸೊ ಪೆನಿಸ್ ಈಸ್ ದ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಜೆನೆಟೀಲಿಯಾ ಅಥವಾ ಕಾಪ್ಯುಲೇಟರಿ ಆರ್ಗನ್. ಸೊ ಈ ಪೆನಿಸ್ ಇದೆಯಲ್ಲ, ಈ ಸ್ಟ್ರಕ್ಚರ್ದು ಮುಂದ್ಗಡೆ ಸ್ವಲ್ಪ ಬಲ್ಜ್ಡ್ ಪೋರ್ಷನ್ ಇರುತ್ತೆ ಆ್ಯಂಡ್ ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಗ್ಲಾನ್ಸ್ ಪೆನಿಸ್. ಓಕೆ, ಸೊ ಇದೇನು ಗ್ಲಾನ್ಸ್ ಪೆನಿಸ್ ಇದೆಯಲ್ಲ, ಈ ಗ್ಲಾನ್ಸ್ ಪೆನಿಸ್ ಇದ್ದು ಹೊರಗಡೆ ಇರುವಂತಹ ಫುಲ್ ಲೇಯರ್ ಇದೆಯಲ್ಲ, ಆ ಲೇಯರಿಗೆ ಏನಂತ ಕರಿತೀವಿ ನಾವು? ಫೋರ್ ಸ್ಕಿನ್ ಅಂತ ಕರಿತೀವಿ. ಸೊ ದಿಸ್ ಪೆನಿಸ್, ಓಕೆ, ಇಟ್ ಈಸ್ ಕವರ್ಡ್ ಬೈ ಎ ಥಿನ್ ಲೇಯರ್ ಆಫ್ ಸ್ಕಿನ್. ಓಕೆ, ಆ್ಯಂಡ್ ದಿಸ್ ಥಿನ್ ಲೇಯರ್ ಆಫ್ ಸ್ಕಿನ್ ವಿ ಕಾಲ್ ಇಟ್ ಆಸ್ ಫೋರ್ ಸ್ಕಿನ್ ಅಥವಾ ಪ್ರೆಪ್ಯೂಸ್ ಅಂತಲೂ ಅದನ್ನ ಕರೀತಾರೆ. ಸೊ ಹಿಯರ್ ಐ ವಿಲ್ ರೈಟ್ ಇಟ್ ಆಸ್ ಫೋರ್ ಸ್ಕಿನ್. ಕರೆಕ್ಟಾ? ಆ್ಯಂಡ್ ದಿಸ್ ಫೋರ್ ಸ್ಕಿನ್ ಇದು ಹೆಂಗೆ ಇರುತ್ತೆ ಅಂತಂದರೆ, ನೋ ಡೌಟ್ ಇಟ್ ಈಸ್ ವೆರಿ ಥಿನ್ ಲೇಯರ್ ಆ್ಯಂಡ್ ದಿಸ್ ಫೋರ್ ಸ್ಕಿನ್ ಇಟ್ ಕ್ಯಾನ್ ಬಿ ಟೇಕನ್ ಬ್ಯಾಕ್ ಸೊ ದ್ಯಾಟ್ ದ ಪೆನೀಸ್ ಬಿಕಮ್ ಇರೆಕ್ಟೆಡ್. ಸೊ ಪೆನೀಸ್ ಮುಂದೆ ಇರೆಕ್ಟ್ ಆದಾಗ ಈ ಫೋರ್ ಸ್ಕಿನ್ನು ಹಿಂದ್ಗಡೆಯಾಗಿ ವಿಡ್ರಾ ಆಗಿರುತ್ತೆ. ಓಕೆ, ಆ್ಯಂಡ್ ದ ಅಲ್ಟಿಮೇಟ್ ಓಪನಿಂಗ್ ಆಫ್ ದಿಸ್ ಯುರೆತ್ರಾ, ಸೊ ಯುರೆತ್ರಾದೇನು ಇಲ್ಲಿ ಪಾಯಿಂಟ್ ಇದೆಯಲ್ಲ, ಓಪನಿಂಗ್ ಇದೆಯಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಯುರೆಥ್ರಲ್ ಮಿಟಸ್. MEATUS. ಓಕೆ, ಸೊ ಇದು ಫುಲ್ ಸ್ಟ್ರಕ್ಚರನ್ನು ನಾವು ಸೈಡಿಂದ ನೋಡ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ. ಸೊ ದಿಸ್ ಈಸ್ ದ ಬಾಡಿ, ಮೇಲ್ ಬಾಡಿ. ಓಕೆ, ಸೊ ಹಿಯರ್ ವಿಲ್ ಬಿ ದ ಸ್ಕ್ರೂಟಮ್ ಸ್ಟ್ರಕ್ಚರ್. ಸ್ಕ್ರೂಟಮ್ನ ಸ್ವಲ್ಪ ನಾನು ಎನ್ಲಾರ್ಜ್ ಆಗಿ ತೋರಿಸಿದ್ದೀನಿ. ಕರೆಕ್ಟಾ? ಸೊ ಸ್ಕ್ರೂಟಲ್ ಪೌಚ್. ಯಾಕೆ ಸ್ಕ್ರೂಟಲ್ ಪೌಚ್? ಬಿಕಾಸ್ ಅಲ್ಲಿ ರಿಲೇಟಿವ್ಲಿ ಕಡಿಮೆ ಟೆಂಪ್ರೇಚರ್ ಇರುತ್ತೆ, 2 to 2.5 ಡಿಗ್ರಿ ಸೆಂಟಿಗ್ರೇಡ್, ಲೆಸ್ ದ್ಯಾನ್ ದ ಆ್ಯಕ್ಚುಯಲ್ ಬಾಡಿ ಟೆಂಪ್ರೇಚರ್. ಅದಕ್ಕೆ ಈ ಟೆಸ್ಟೀಸು ಸ್ಕ್ರೂಟಲ್ ಸ್ಯಾಕಲ್ಲಿ ಬಂದಿರ್ತವೆ. ಆ್ಯಂಡ್ ಈ ಎಲ್ಲ ಪಾರ್ಟ್ಸ್ಗಳು ಎದರಿಂದ ಇದು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಟು ರಿವೈಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, 3 ಗ್ಲ್ಯಾಂಡ್ಸ್ ಯಾವ್ಯಾವುದು? ಒಂದು ಸಮೈನಲ್ ವೆಸಿಕಲ್, ನೆಕ್ಸ್ಟ್ ಯಾವುದಂತ ಹೇಳಿ? ಪ್ರೋಸ್ಟೇಟ್ ಗ್ಲ್ಯಾಂಡ್, ಆ್ಯಂಡ್ ಥರ್ಡ್ ಒನ್ ಈಸ್ ಕೌಪರ್ಸ್ ಗ್ಲ್ಯಾಂಡ್, ಆಲ್ಸೋ ಕಾಲ್ಡ್ ಆಸ್ ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್. Okay, one and the same. So 3 important accessory glands present in the male reproductive system. Ultimately ಇವೆಲ್ಲ ಸ್ಟ್ರಕ್ಚರ್ಸ್ ಏನು ಮಾಡಬೇಕು? ಒಂದು ಸ್ಪರ್ಮನ್ನು ಪ್ರೊಡ್ಯೂಸ್ ಆದಂತಹ ಸ್ಪರ್ಮನ್ನು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಅವನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಲ್ ದ ಸಿಕ್ರಿಷನ್ ಆಫ್ ದೀಸ್ ಗ್ಲ್ಯಾಂಡ್ಸ್, what do we call it? We call it as a semen. What is this semen? ಇದೆಲ್ಲ ವರ್ಡ್ಸು ನಿಮಗೆ ಗೊತ್ತಿರಬೇಕು. Semen, it is the fluid that is transferred to the female reproductive system while sexual intercourse. So sexual intercourse ಆಗಬೇಕಾದ್ರೆ ಮೇಲ್ ಬಾಡಿಯಿಂದ ಹೋಗುವಂತಹ ಫ್ಲೂಯಿಡ್ ಯಾವುದು? semen. What is this semen? Semen consists of sperm plus seminal plasma. ಓಕೆ, ಸೊ ಮೇಲ್ ಏನನ್ನು ಡಿಪಾಸಿಟ್ ಮಾಡಬೇಕು? ಸೆಮೆನನ್ನು ಡಿಪಾಸಿಟ್ ಮಾಡಬೇಕು ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ.
ಸೊ ಈ ಸೆಮೆನ್ ಒಳಗಡೆ ಸ್ಪರ್ಮ್ಸ್ ಇರ್ತವೆ ಪ್ಲಸ್ ಸಮೈನಲ್ ಪ್ಲಾಸ್ಮಾ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಸ್ಪರ್ಮ್ ಎಲ್ಲಿಂದ ಬರ್ತಾ ಇದೆ? ಸ್ಪರ್ಮು ಟೆಸ್ಟಿಸಿಂದ ಬರ್ತಾ ಇದೆ. ಟೆಸ್ಟಿಸ್ ಒಳಗಡೆ ಎದರಿಂದ ಬರ್ತಾ ಇದೆ? ಈ ಸಮೈನಲ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇದಾವಲ್ಲ, ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇಂದ ಸ್ಪರ್ಮ್ ಬರ್ತಿದ್ದಾವೆ. ಆ ಸ್ಪರ್ಮ್ಗಳು ಈ ಡಕ್ಟ್ನಲ್ಲಿ ಅವು ಟ್ರಾವೆಲ್ ಮಾಡಬೇಕಾದ್ರೆ ಈ ಎಲ್ಲ ಗ್ಲ್ಯಾಂಡ್ಸ್ಗಳು ತಮ್ಮ ಸಿಕ್ರಿಷನ್ಸ್ ಅನ್ನ ಕೊಡ್ತವೆ. ಅದನ್ನ ನಾವು ಸಮೈನಲ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಸ್ಪರ್ಮ್ ಪ್ಲಸ್ ಸಮೈನಲ್ ಪ್ಲಾಸ್ಮಾ. ಸ್ಪರ್ಮ್ ಅಷ್ಟೇ ಡಿಪಾಸಿಟ್ ಆಗಲ್ಲ ಫಿಮೇಲ್ ಬಾಡಿ ಒಳಗಡೆ. ಯಾಕೆ? ಬಿಕಾಸ್ ನಾವು ಮೇಲ್ ಸ್ಪರ್ಮನ್ನ ಹೆಂಗೆ ತೆಗಿತೀವಿ ಹೇಳಿ? ದೇ ಆರ್ ಮೊಟೈಲ್ ಇನ್ ನೇಚರ್, ಹಿಂಗೆ ತೆಗಿತೀವಿ. ಸೊ ಅವು ಸ್ವಿಮ್ ಮಾಡಬೇಕು ಅಂದರೆ ಅಲ್ಲಿ ಒಂದು ಫ್ಲೂಯಿಡ್ ಮೀಡಿಯಮ್ ಅಂತ ಇರಬೇಕಲ್ಲ. ಸೊ ದಟ್ ಫ್ಲೂಯಿಡ್ ಮೀಡಿಯಮ್ ಈಸ್ ನಥಿಂಗ್ ಬಟ್ ದ ಸಮೈನಲ್ ಪ್ಲಾಸ್ಮಾ. ಸೊ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದ ಸೆಮನ್ ಈಸ್ ಡಿಪಾಸಿಟೆಡ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ವೆಜೈನಾ ಒಳಗಡೆ ಸೆಮನ್ ಅನ್ನ ಡಿಪಾಸಿಟ್ ಮಾಡಬೇಕು. ನೆಕ್ಸ್ಟ್, ಈ ಸಮೈನಲ್ ವೆಸಿಕಲ್, ಪ್ರೋಸ್ಟೇಟ್ ಮತ್ತು ಕೌಪರ್ಸ್ ಗ್ಲ್ಯಾಂಡ್. ಕ್ವಿಕ್ ಆಗಿ ಸಮೈನಲ್ ವೆಸಿಕಲ್ ಏನು ಮಾಡುತ್ತೆ? ದಿಸ್ ಕಾಂಟ್ರಿಬ್ಯೂಟ್ಸ್ ಟು ದ 60 to 70% ಆಫ್ ಸಮೈನಲ್ ಪ್ಲಾಸ್ಮಾ. ಎಲ್ಲಿಂದ ಬರ್ತಾ ಇದೆ? ಸಮೈನಲ್ ವೆಸಿಕಲ್ ಇಂದ ಬರ್ತಾ ಇದೆ. ಸೊ ಈ ಕಡೆಯಿಂದ ಸ್ಪರ್ಮ್ಸ್ ಬರಬೇಕಾದ್ರೆ ಸಮೈನಲ್ ವೆಸಿಕಲ್ ತನ್ನ ಸಿಕ್ರೇಷನ್ ಅನ್ನ ಇದು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಹಿಯರ್ ಯು ವಿಲ್ ಗೆಟ್ ದ ಫ್ರುಕ್ಟೋಸ್. ಸೊ ಸಮೈನಲ್ ವೆಸಿಕಲಿಂದ ಬರುವಂತಹ ಏನು ಫ್ಲೂಯಿಡ್ ಇದೆಯಲ್ಲ ಅದ್ರ ಒಳಗಡೆ ಫ್ರುಕ್ಟೋಸ್ ಇರುತ್ತೆ ಟು ನರಿಶ್ ದ ಸ್ಪರ್ಮ್ಸ್. ಓಕೆ, ಸ್ಪರ್ಮ್ಸಿಗೆ ನರಿಶ್ ಮಾಡಲಿಕ್ಕೆ, ಅವಕ್ಕೆ ಎನರ್ಜಿಯನ್ನು ಕೊಡಲಿಕ್ಕೆ ಫ್ರುಕ್ಟೋಸ್ ಇರುತ್ತೆ. ನೆಕ್ಸ್ಟ್ ಯಾವ ಗ್ಲ್ಯಾಂಡ್ ಬರುತ್ತೆ ಇಲ್ಲಿ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಲ್ಲಿದೆಯಲ್ಲ ಈ ಎರಡು ಕಡೆದ್ದು. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ? ನಿಯರ್ಲಿ 20% of the seminal plasma it is because of prostate gland, and this prostate gland ಈ secretion ಅಲ್ಲಿ 20% ಏನು seminal plasma ಬರ್ತಿದೆಯಲ್ಲ ಅದರಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಅಯಾನ್ಸ್ ಇರ್ತವೆ. ಪೊಟ್ಯಾಷಿಯಮ್ ಆಗ್ಬೋದು, ಜಿಂಕ್ ಆಗ್ಬೋದು, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸಿಟ್ರಿಕ್ ಆ್ಯಸಿಡ್ ಕೂಡ ಇರುತ್ತೆ. ಆ್ಯಂಡ್ ಈ ಪ್ರೋಸ್ಟೇಟ್ ಬರುವಂತಹ ಏನು ಸಿಕ್ರೇಷನ್ ಇದೆಯಲ್ಲ ಅದರಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ಅನ್ನುವಂತಹ ಕೆಮಿಕಲ್ಸ್ ಕೂಡ ಇರ್ತವೆ. ಈ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಏನು ಮಾಡ್ತವೆ? ಜಸ್ಟ್ ನಿಮಗೆ ಗೊತ್ತಿರಲಿ ನೀಟಿಗೆ ಅಂತ. ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಓಕೆ. ನಾವು ವಾಟ್ ದಿಸ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ವಿಲ್ ಡೂ? ಸಿಮೆನ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಒಳಗಡೆ ಹೋದ್ಮೇಲೆ, ಜೊನೈಟೇಲಿಯಾ ಒಳಗಡೆ ಹೋದ್ಮೇಲೆ ಯುಟರಸನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಈ ಪ್ರೋಸ್ಟಾಗ್ಲ್ಯಾಂಡಿನ್ಸು ಹೆಲ್ಪ್ ಮಾಡ್ತವೆ. ಇನ್ನೂ ಸಾಕಷ್ಟು ಫಂಕ್ಷನ್ಸ್ ಇದ್ದಾವೆ ಪ್ರೋಸ್ಟಾಗ್ಲ್ಯಾಂಡಿನ್ಸು, ಬಟ್ ನಿಮಗೆ ಗೊತ್ತಿರಬೇಕು ಅಲಾಂಗ್ ವಿತ್ ದ ಸಿಕ್ರೇಷನ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಸಿಕ್ರೇಷನ್ನಲ್ಲಿ ನಮಗೆ ಅಯಾನ್ಸ್, ಸಿಟ್ರಿಕ್ ಆ್ಯಸಿಡ್ ಜೊತೆಗೆ ಪ್ರೋಸ್ಟಾಗ್ಲ್ಯಾಂಡಿನ್ಸು ಅಲ್ಲಿ ಇರುತ್ತೆ. ಥರ್ಡ್ ಒನ್ ಯಾವುದು? ಕೌಪಸ್ ಗ್ಲ್ಯಾಂಡ್. ಏನಂತ ಕಲ್ತಿದ್ವಿ? ಕೌಪಸ್ ಗ್ಲ್ಯಾಂಡ್ ಸಿಕ್ರೇಷನ್ ಇಟ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ಲುಬ್ರಿಕೇಶನ್ ಆಫ್ ಪೆನಿಸ್ ಆ್ಯಂಡ್ ವೆಜೈನಾ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್. ಸೊ ಈ ಕೌಪಸ್ ಗ್ಲ್ಯಾಂಡಿಂದ ಮೇನ್ ಬರುವಂತಹ ಸಿಕ್ರೇಷನ್ ಈಸ್ ನಥಿಂಗ್ ಬಟ್ ಅ ಮ್ಯೂಕಸ್. Okay, and this mucus helps in lubricating the penis and vagina during sexual intercourse. And whatever the color of the semen, this one, whatever there is a color of semen, the smell of semen, all that is because of prostate gland. So prostate gland then secretion idiyalla, it is always white in color, therefore semen is also white in color. So semen color is because of the prostate gland secretion. ಗೊತ್ತಾಯ್ತಾ? ಇದು ಫುಲ್ಲು ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ಓಕೆ, ಟೆಸ್ಟಿಸ್, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ರಿಟೆ ಟೆಸ್ಟಿಸ್, ವ್ಯಾಸಾ ಎಫ್ರನ್ಶಿಯಾ, ಎಪಿಡಿಡಮಸ್, ವ್ಯಾಸಾ ಡಿಫ್ರೆನ್ಸ್, ಸಮೈನಲ್ ವೆಸಿಕಲ್, ಇಜಾಕ್ಯುಲೇಟರಿ ಡಕ್ಟ್. ದೆನ್ ಯುರೆತ್ರಾಗೆ ಎರಡು ಗ್ಲ್ಯಾಂಡ್ ಅಡಿಷನಲ್, ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡು ಮತ್ತು ಒಂದು ಕೌಪಸ್ ಗ್ಲ್ಯಾಂಡ್. ನಾವು ಕಮ್ಮಿಂಗ್ ಟು ದ ಪೆನಿಸ್, ಇಟ್ ಈಸ್ ಕಾಲ್ಡ್ ಆಸ್ ಅ ಕಾಪ್ಯುಲೇಟರಿ ಆರ್ಗನ್ ಆರ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ. The bulged portion, the anterior and bulged portion of penis is called as glans penis. It is covered by a thin layer of skin called as foreskin. The end point of urethra, it is the common passage for both urine as well as sperm in case of male body, and this tip end is called as urethral meatus. Okay, and neatige if you can remember, just try. ಪೆನಿಸ್ ಇದೇನಾದರೂ ಸೆಕ್ಷನ್ ತೆಗೆದು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ, ಸಿ ದಿಸ್ ಪೆನಿಸ್, ಓಕೆ, ಇದು ಡಾರ್ಸಲ್ ಮೇಲ್ಗಡೆ ಸರ್ಫೇಸ್, ದಿಸ್ ಈಸ್ ಡಾರ್ಸಲ್. ಯು ವಿಲ್ ಗೆಟ್ ಅ ಸ್ಪೆಷಲೈಸ್ಡ್ ಟಿಶ್ಯೂ ಇನ್ಸೈಡ್ ದ ಪೆನಿಸ್.
ಓಕೆ. ದೀಸ್ ಆರ್ ನಥಿಂಗ್ ಬಟ್ ದ ಟಿಶ್ಯೂಸ್. ಈ ಮೇಲ್ಗಡೆ ಎರಡಿದಾವಲ್ಲ, ದಿಸ್ ಸ್ಪೆಷಲೈಸ್ಡ್ ಟಿಶ್ಯೂ, ಆಲ್ ದೀಸ್ ಆರ್ ದ ಕನೆಕ್ಟಿವ್ ಟಿಶ್ಯೂ ವಿತ್ ಬ್ಲಡ್ ವೆಸಲ್ಸ್. ಓಕೆ. ಮೇಲ್ಗಡೆ ಇದಾವಲ್ಲ, ದಿಸ್ ಆ್ಯಂಡ್ ದಿಸ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಡಾರ್ಸಲ್ ಕಾರ್ಪಸ್. Just a minute. Cavernosum. ಕಾರ್ಪಸ್ ಕ್ಯಾವರ್ನೋಸಮ್. ಆ್ಯಂಡ್ ಕೆಳಗಡೆ ಇದೆಯಲ್ಲ, ಇದು ಇಂಪಾರ್ಟೆಂಟ್ ನೆನಪಿರುತ್ತೆ, ಇದನ್ನು ಕಾರ್ಪಸ್ ಸ್ಪಾಂಜಿಯೋಸಮ್ ಅಂತ ಕರೀತಾರೆ. ಸ್ಪಾಂಜಿಯೋಸಮ್. ಓಕೆ. ಸೊ ಪೆನ್ನಿಸ್ ಒಳಗಡೆ ಸ್ಪೆಷಲೈಸ್ಡ್ ಟಿಶ್ಯೂ ಇರ್ತವೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಎರಡು ಮೇಲ್ಗಡೆ ಡಾರ್ಸಲ್ ಕಾರ್ಪಸ್ ಕ್ಯಾವರ್ನೋಸಮ್ ಆ್ಯಂಡ್ ಕೆಳಗಡೆ ಒಂದು ಕಾರ್ಪಸ್ ಸ್ಪಾಂಜಿಯೋಸಮ್. ಇದೇನು ಯುರೆತ್ರ ಪಾಸ್ ಆಗಿದೆಯಲ್ಲ, ಇಲ್ಲಿಂದ ರೆಡ್ ಕಲರು, ಅದು ಇಲ್ಲಿರುತ್ತೆ. ಕಾರ್ಪಸ್ ಸ್ಪಾಂಜಿಯೋಸಮ್ದಲ್ಲಿ ಇಲ್ಲಿ ಕಂಡುಬರುತ್ತೆ. ಓಹೋ, ಸೇಮ್ ಕಲರ್ ಆಯ್ತು ಇದು. ದಿಸ್ ಈಸ್ ಕಾರ್ಪಸ್ ಸ್ಪಾಂಜಿಯೋಸಮ್ ಒಳಗಡೆ ಇರುವಂತಹ ಯುರೆತ್ರ. ಸೊ ದಿಸ್ ಕಾರ್ಪಸ್ ಸ್ಪಾಂಜಿಯೋಸಮ್ ಇದೇನು ಮಾಡುತ್ತೆ, ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇಲ್ಲಿರುವಂತಹ ಎಲ್ಲ ಬ್ಲಡ್ಡು ಈ ಸ್ಪಾಂಜಿ ಟಿಶ್ಯೂ ಒಳಗಡೆ ಹೋಗ್ಬಿಡುತ್ತೆ. ಸೊ ಬ್ಲಡ್ ಬಂದ ತಕ್ಷಣ ಆ ಸ್ಪಾಂಜಿ ಟಿಶ್ಯೂ ಪೂರ್ತಿ ಎನ್ಲಾರ್ಜ್ ಆಗಿ ಇಟ್ ಮೇಕ್ಸ್ ದ ಪೆನೀಸ್ ಇರೆಕ್ಟೈಲ್. ಸೊ ಪೆನೀಸ್ ಇರೆಕ್ಟೈಲ್ ಆಗಬೇಕು ಅಂತಂದರೆ ಈ ಕಾರ್ಪಸ್ ಸ್ಪಾಂಜಿಯೋಸಮ್ ಟಿಶ್ಯೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಓಕೆ. ನೆಕ್ಸ್ಟ್ ಹೆಂಗೆ ಕಲಿಬೇಕು ಅಂತಂದರೆ ಈ ಟೆಸ್ಟಿಸಿದ್ದು ಸೆಕ್ಷನ್. ಯಾಕೆ ಟೆಸ್ಟಿಸಿದ್ದು ಸೆಕ್ಷನ್ ನಮ್ಗೆ ಗೊತ್ತಿದೆ ಆಲ್ರೆಡಿ. ಟೆಸ್ಟಿಸ್ನಲ್ಲಿ ಏನೇನಿದೆ, ಟ್ಯುನಿಕಾ ಅಲ್ಬುಜಿನಿಯಾ ಇರುತ್ತೆ, ಟ್ಯುನಿಕಾ ವ್ಯಾಸ್ಕುಲೋಸಾ ಇರುತ್ತೆ, ಟ್ಯುನಿಕಾ ವೆಜಿನಾಲಿಸ್ ಇರುತ್ತೆ. ಅದಾದಮೇಲೆ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಇರ್ತವೆ, ಅದರ ಒಳಗಡೆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಇಷ್ಟು ನಮಗೆ ಗೊತ್ತಿದೆ. ಆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಓಕೆ. ಸೊ ನೆಕ್ಸ್ಟ್ ವಿ ವಿಲ್ ಟೇಕ್ ದ ಅನಾಟಮಿ ಆಫ್ ಟೆಸ್ಟಿಸ್. ನೋ ಡೌಟ್ ಇದು ಮತ್ತೆ ರಿವಿಷನ್ ಆಯಿತು, ಬಟ್ ನೋ ಇಶ್ಯೂಸ್. ಇನ್ನೊಂದು ಸತಿ ನಾನು ಕಲ್ತಂಗಾಯಿತು ಮತ್ತು ನೀವು ಕಲ್ತಂಗಾಯಿತು. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದೆಲ್ಲ ಸ್ಟ್ರಕ್ಚರ್ಸ್ ನಿಮಗೆ ಗೊತ್ತಿರಬೇಕು. ಓಕೆ. ನಾವು ಅನಾಟಮಿ ಆಫ್ ಟೆಸ್ಟಿಸ್. ಸೊ ಟೆಸ್ಟಿಸನ್ನು ನೀವು ಸೆಕ್ಷನ್ ತೆಗೆದು ನೋಡಿದ್ರೆ ಹೆಂಗೆ ಕಾಣಿಸುತ್ತೆ. ಸಿ ಟೆಸ್ಟಿಸ್, ನೋ ದಿಸ್ ಈಸ್ ದ ಓವಲ್ ಶೇಪ್ ಟೆಸ್ಟಿಸ್. ಕರೆಕ್ಟಾ? ಎಲ್ಲಿರುತ್ತೆ? ಹೊರಗಡೆಯಿಂದ ಅದಕ್ಕೆ ಸ್ಕ್ರೂಟಮ್ ಸ್ಯಾಕ್ ಇರುತ್ತೆ. Now this testis, which is a male gonad, the covering of testis we call it as a tunica. Tunica. ಟ್ಯುನಿಕಾದಲ್ಲಿ ಎಷ್ಟು ಲೇಯರ್ಸ್ ಇರ್ತವೆ ನಿನ್ನೆ ಕಲ್ತಿದ್ವಿ ನಾವು. ದೇರ್ ಆರ್ 3 ಲೇಯರ್ಸ್. ಹೊರಗಡೆ ಔಟರ್ ಮೋಸ್ಟ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ ನಾವು? ಟ್ಯುನಿಕಾ ವೆಜಿನಾಲಿಸ್. ಓಕೆ. ನೆಕ್ಸ್ಟ್ ಇದರ ಒಳಗಡೆ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ? ಸೆಕೆಂಡ್ ಲೇಯರ್ ಅಂದರೆ ಮಿಡಲ್ ಲೇಯರ್. ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಟ್ಯುನಿಕಾ ಅಲ್ಬುಜಿನಿಯಾ. ಆ್ಯಂಡ್ ಪೂರ್ತಿ ಒಳಗಡೆ ಇದೆಯಲ್ಲ ಇನ್ನೊಂದು ಲೇಯರ್, ನಾವು ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಟ್ಯುನಿಕಾ ವ್ಯಾಸ್ಕ್ಯುಲೋಸಾ. ಸೊ ವ್ಯಾಸ್ಕ್ಯುಲೋಸಾ ಅಂತಂದರೆ ಆ ಲೇಯರ್ನಲ್ಲಿ ಸ್ಮಾಲ್ ಬ್ಲಡ್ ಕ್ಯಾಪಿಲರೀಸ್ ಮತ್ತು ಬ್ಲಡ್ ವೆಸಲ್ಸ್ ಕಾಣಿಸ್ತವೆ. ನೆಕ್ಸ್ಟ್ ಏನಿತ್ತು, ಈ ಟ್ಯುನಿಕಾ ಅಲ್ಬುಜಿನಿಯಾ ಇದೆಯಲ್ಲ, ಇದೇನು ಮಾಡುತ್ತೆ, ಈ ರೀತಿ ಒಳಗಡೆ ಕಂಪಾರ್ಟ್ಮೆಂಟ್ಸನ್ನು ಮಾಡುತ್ತೆ. ಓಕೆ. ಆ್ಯಂಡ್ ದೀಸ್ ಕಂಪಾರ್ಟ್ಮೆಂಟ್ಸ್, ವಾಟ್ ಡು ವಿ ಕಾಲ್ ಫಾರ್ ದೆಮ್? ವಿ ಕಾಲ್ ಇಟ್ ಆಸ್ ಅ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಆ್ಯಂಡ್ ಒಂದೊಂದು ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಎಷ್ಟಿರ್ತವೆ? 200 to 300 ಒಂದು ಟೆಸ್ಟಿಸ್ನಲ್ಲಿ. ಆ್ಯಂಡ್ ಒಂದು ಲೋಬ್ಯೂಲ್ನಲ್ಲಿ 2 to 3 ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಇಷ್ಟು ನಮಗೆ ಗೊತ್ತಿದೆ. ಸೊ ಈ ಟೆಸ್ಟಿಸ್ನಲ್ಲಿ ಇರುವಂತಹ ನಾವು ದೀಸ್ ಆರ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್. ಕರೆಕ್ಟಾ? ನೆಕ್ಸ್ಟ್ ಸ್ಟ್ರಕ್ಚರ್ ನಮಗೆ ಬೇಡ, ಬೇಕಂದರೆ ಅದು ಪ್ರಿವಿಯಸ್ ವಿಡಿಯೋದಲ್ಲಿ. ಇದನ್ನು ನೀವು ಹೀಗೆ ಸೆಕ್ಷನ್ ತೆಗೆದು ತೋರಿಸಿದ್ರೆ ಹೆಂಗೆ ಕಾಣಿಸುತ್ತೆ ಟೆಸ್ಟಿಸ್? ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಸೆಕ್ಷನ್ ತೆಗೆದ್ರೆ ಹೊರಗಡೆಯಿಂದ ಟೆಸ್ಟಿಸ್ ಔಟರ್ ಮೋಸ್ಟ್ ಕವರಿಂಗ್ ಇದೆಯಾ, ದಟ್ ಈಸ್ ಟ್ಯುನಿಕಾ ಅಲ್ಬುಜಿನಿಯಾ, ಟ್ಯುನಿಕಾ ವೆಜಿನಾಲಿಸ್. ಓಕೆ. ಒಳಗಡೆ ನಿಮಗೆ ಕಂಪಾರ್ಟ್ಮೆಂಟ್ಸ್ ಇರ್ತಾವ. ಆ ಕಂಪಾರ್ಟ್ಮೆಂಟ್ ಒಳಗಡೆ ಏನಿದ್ದಾವೆ, ನೋ ದೀಸ್ ಆರ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್. ಓಕೆ. ಸೊ ಜಸ್ಟ್ ಇಮ್ಯಾಜಿನ್ 200 ಕಂಪಾರ್ಟ್ಮೆಂಟ್ ಇದ್ದಾವೆ ಆ್ಯಂಡ್ ಒಂದು ಕಂಪಾರ್ಟ್ಮೆಂಟಲ್ಲೂ 3 ಸೆಮಿನಿಫರಸ್ ಟ್ಯೂಬ್ಯೂಲ್ ಇದ್ದಾವೆ. ಸೊ ಎಷ್ಟೊಂದು ನ್ಯೂಮರಸ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸು ಟೆಸ್ಟಿಸ್ ಒಳಗಡೆ ಇರ್ತವೆ. ಜಸ್ಟ್ ಫಾರ್ ಡಯಾಗ್ರಾಮ್ ಸೇಕ್ ಐ ಹ್ಯಾವ್ ಡ್ರಾನ್ ಓನ್ಲಿ ಫ್ಯೂ ಹಿಯರ್.
ಸೊ ಒಂದೊಂದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ದು ಸ್ಟ್ರಕ್ಚರನ್ನು ನಾವಿಲ್ಲಿ ಸ್ಟಡಿ ಮಾಡಬೇಕು. ಸೊ ಇಫ್ ಯು ಟೇಕ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್, ಓಕೆ, ಇದು ಹೊರಗಡೆ ಟುನಿಕಾ ಅಲ್ಬುಜಿನಿಯಾ ಲೇಯರ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಗೊತ್ತಾಗ್ತಿದೆಯಾ ಡೈಗ್ರಾಮು? ಇದನ್ನ ಸೆಕ್ಷನ್ ತೆಗೆದ್ರೆ ಇದು ಫುಲ್ ಟೆಸ್ಟಿಸ್ದು ಹೊರಗಡೆ ಲೇಯರು, ಇದು ಒಳಗಡೆ ಇರುವಂತಹ ಇಲ್ಲಿ ಕಂಪಾರ್ಟ್ಮೆಂಟ್ಸು ಇರ್ತವೆ. ಓಕೆ, ಈ ಕಂಪಾರ್ಟ್ಮೆಂಟ್ ಅಂತಂದರೆ ಏನು? ಇದು ಲೋಬ್ಯೂಲ್, ಟೆಸ್ಟಿಕ್ಯುಲರ್ ಲೋಬ್ಯೂಲ್. ಅದ್ರ ಒಳಗಡೆ ಏನಿದ್ದಾವೆ? ಈ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇದ್ದಾವೆ. ಇದು ಲೋಬ್ಯೂಲ್ ಇದೆ, ಅದರ ಒಳಗಡೆ ಟ್ಯೂಬ್ಯೂಲ್ಸ್ ಇದ್ದಾವೆ. ಸೊ ದಿಸ್ ಸೆಮಿನಿಫರಸ್ ಟ್ಯೂಬ್ಯೂಲ್, it is externally lined by germinal epithelium. ಎಪಿಥೀಲಿಯಂ ಅಲ್ಲೇ ಕಲ್ತಿದ್ವಿ ನಾವು ಫಸ್ಟ್ ಪ್ಯೂನಲ್ಲಿ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಎಪಿಥೀಲಿಯಂನಲ್ಲಿ ಸ್ಕ್ವಾಮಸ್ ಎಪಿಥೀಲಿಯಂ, ಕ್ಯೂಬಾಯ್ಡಲ್, ಕಾಲುಮ್ನರ್, ಸಿಲಿಯೇಟೆಡ್, ಗ್ಲ್ಯಾಂಡುಲರ್ ಅಂತ ಕಲ್ತಿದ್ವಿ. ಸೊ ಟೆಸ್ಟಿಸ್ ಒಳಗಡೆ ಏನು ಟ್ಯೂಬ್ಯೂಲ್ಸ್ ಇದಾವಲ್ಲ, ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇದಾವಲ್ಲ, ಈ ಟ್ಯೂಬ್ಯೂಲ್ಸ್ದು ಔಟ್ರಮೋಸ್ಟ್ ಲೇಯರ್ ಇದೆಯಲ್ಲ, ದಿಸ್ ಲೇಯರ್ ಈಸ್ ನಥಿಂಗ್ ಬಟ್ ಜರ್ಮೈನಲ್ ಎಪಿಥೀಲಿಯಂ. ಜರ್ಮೈನಲ್ epithelium, which is nothing but a modified cuboidal epithelium. Just remember, okay? ಈ ಜರ್ಮೈನಲ್ ಎಪಿಥೀಲಿಯಂ ಒಳಗಡೆ we will get two types of cells. ಎರಡು ರೀತಿಯಾದಂತಹ ಸೆಲ್ಸ್ ನಮಗೆ ಕಂಡು ಬರ್ತವೆ. Now this is one more type of cell. Okay, can you make out? So we have two types of cells in germinal epithelium. Now these smaller cells, we call them as spermatogonial cells. Spermatogonial cells ಅಥವಾ sperm mother cells ಅಂತಾನು ಕರಿತೀವಿ. ಓಕೆ, ಆ್ಯಂಡ್ ಸ್ವಲ್ಪ ದೊಡ್ಡದಾಗಿರುವಂತಹ ಇವು ಎನ್ಲಾರ್ಜ್ಡ್ ಸೆಲ್ಸ್ ಇದಾವಲ್ಲ, ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆಸ್ ಅ ಸರ್ಟೋಲಿ ಸೆಲ್ಸ್. ಸರ್ಟೋಲಿ ಸೆಲ್ಸ್. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಾಯ್ತು ಇವಾಗ. ಸೊ ಜರ್ಮೈನಲ್ ಎಪಿಥೀಲಿಯಂ ಇದೆಯಲ್ಲ, ಜರ್ಮೈನಲ್ ಎಪಿಥೀಲಿಯಂನಲ್ಲಿ ಎರಡು ರೀತಿಯಾದಂತಹ ಸೆಲ್ಸ್ ಇರ್ತವೆ. ಒಂದನ್ನು ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ ಅಥವಾ ರಿಪ್ರೊಡಕ್ಟಿವ್ ಸೆಲ್ ಅಂತಲೂ ಕರೀತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎಕ್ಸಾಮಲ್ಲಿ ರಿಪ್ರೊಡಕ್ಟಿವ್ ಸೆಲ್ ಅಂತ ಬಂತು ಅಂದರೆ ಅದು ಸ್ಪರ್ಮ್ಯಾಟೋಗೋನಿಯಾ ಅಂತ ಅರ್ಥ. ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಂತಂದರೆ ಸರ್ಟೋಲಿ ಸೆಲ್ಸ್ ಅಂತ ಅರ್ಥ. ಸರ್ಟೋಲಿ ಸೆಲ್ಸ್ ಸಮಟೈಮ್ಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸಬ್ ಟೆಂಟ್ಯಾಕ್ಯುಲರ್ ಸೆಲ್ಸ್. ಸಬ್ ಟೆಂಟ್ಯಾಕ್ಯುಲರ್ ಸೆಲ್ಸ್. ಓಕೆನಾ? ನೆಕ್ಸ್ಟ್, ಈ ಸ್ಪರ್ಮ್ಯಾಟೋಗೋನಿಯಾ ಇದೆಯಲ್ಲ, ಅಲ್ಟಿಮೇಟ್ ಆಗಿ ಈ ಸ್ಪರ್ಮ್ಯಾಟೋಗೋನಿಯಾ ಏನು ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ದ ಸ್ಪರ್ಮ್ಸ್. ಓಕೆ, ಬಿಕಾಸ್ ದೀಸ್ ಆರ್ ದ ಸ್ಪರ್ಮ್ ಮದರ್ ಸೆಲ್ಸ್. ಸೊ ನಮಗೆ ಸೆಮಿನಿಫರಸ್ ಟ್ಯೂಬ್ಯೂಲ್ನಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕಲ್ಲ, ಅವು ಅಲ್ಟಿಮೇಟ್ಲಿ ಈ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸಿಂದ ಫಾರ್ಮ್ ಆಗ್ತವೆ. ಸೊ ಈ ಸ್ಪರ್ಮ್ಯಾಟೋಗೋನಿಯಾ ಸೆಲ್ ಇದೆಯಲ್ಲ, ಲಿಸನ್ ಕೇರ್ಫುಲಿ, ಈ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಲು ಒಂದರಿಂದ ಒಂದು ಡಿಫ್ರೆಂಟ್ ಟೈಪ್ ಆಫ್ ಸೆಲ್ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತಾ ಆಗ್ತಾ ಅದು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯು ಗಾಟ್ ದಿಸ್ ಪಾಯಿಂಟ್? ಇವಾಗ ಸ್ಪರ್ಮ್ಯಾಟೋಗೋನಿಯಾ ಇದ್ದಿದ್ದು ಇಟ್ ಫಸ್ಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು primary spermatocyte. So here I'll draw. Now these are the primary spermatocyte. ಎಲ್ಲಿಂದ ಬಂತಿದ್ದು? ಸ್ಪರ್ಮ್ಯಾಟೋಗೋನಿಯಾ ಸೆಲ್ಲೇ ನೆಕ್ಸ್ಟು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆಗುತ್ತೆ. ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಸ್ಪರ್ಮ್ಯಾಟೋಸೈಟ್. ಓಕೆ, ನೆಕ್ಸ್ಟ್, ದಿಸ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ it forms the secondary spermatocyte. ಗೊತ್ತಾಗ್ತಿದೆಯಾ ಡೈಗ್ರಾಮು? ಸೊ ದಿಸ್ ಈಸ್ ದ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಓಕೆ, ನೆಕ್ಸ್ಟ್, ದಿಸ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ it produces the structures called as, okay, I'll do differently. So secondary spermatocyte, next it forms the spermatid. Spermatid. Okay, next ಈ ಸ್ಪರ್ಮ್ಯಾಟಿಡ್ಸ್ ಇದಾವಲ್ಲ, ಇವೇನು ಮಾಡ್ತವೆ? ದೇ ವಿಲ್ ಫಾರ್ಮ್ ದ ಸ್ಪರ್ಮ್ಸ್. ನೋ ದೀಸ್ ಆರ್ ದ ಸ್ಪರ್ಮ್ಸ್.
ಓಕೆ, ನಾವು ವೈ ಆಮ್ ಡ್ರಾಯಿಂಗ್ ಲೈಕ್ ದಿಸ್ ಬಿಕಾಸ್ ಈ ಸ್ಪರ್ಮ್ಯಾಟಿಡ್ಸ್ ಇದಾವಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡಿಟೇಲಾಗಿ ಕಲಿತೀವಿ. ಈ ಸ್ಪರ್ಮ್ಯಾಟಿಡ್ಸ್ ಫಾರ್ಮ್ ಆಗ್ತಾವಲ್ಲ, ಅವೇನು ಮಾಡ್ತವೆ, ಅವು ಹೋಗಿ ಸೆರೋಟೋಲಿ ಸೆಲ್ಸ್ ಒಳಗಡೆ ಸ್ವಲ್ಪ ಸಿಕ್ಕಾಕೋತವೆ. ಅಲ್ಲಿಂದ ನರಿಷ್ಮೆಂಟನ್ನು ತಗೋತಾ ಸ್ಪರ್ಮ್ಯಾಟಿಡ್ ಸೆಲ್ಸು ಲಾಸ್ಟಿಗೆ ಸ್ಪರ್ಮ್ ಆಗಿ ಅವು ಕನ್ವರ್ಟ್ ಆಗ್ತವೆ. ಗೊತ್ತಾಯ್ತಾ? ಸೊ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ನಲ್ಲಿ ಇಷ್ಟೊಂದು ಪ್ರೊಸೆಸಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಒಂದು ಸತಿ ಪ್ಯೂಬರ್ಟಿ ಆಯಿತು ಅಂದರೆ ಯೂಶ್ವಲಿ 11 to 12 ಇಯರ್ಸ್ ಮೇಲ್ಸ್ನಲ್ಲಿ ಪ್ಯೂಬರ್ಟಿ ಅಂದರೆ ನಾವು ಪ್ರೌಢಾವಸ್ಥೆ ಅಂತ ಹೇಳ್ತೀವಿ, ಹೌದಾ? ಸೊ ಆ ಏಜಿಗೆ ಬಂದ ತಕ್ಷಣ ಮೇಲ್ ಹಾರ್ಮೋನು ಫುಲ್ ಜಾಸ್ತಿಯಾಗಿ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಹಾರ್ಮೋನ್ ಇಟ್ ಸ್ಟಿಮ್ಯುಲೇಟ್ಸ್ ದ ಆಲ್ ದೀಸ್ ಪ್ರೊಸೆಸಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅದನ್ನು ಕೂಡ ನಾವು ಕಲಿತೀವಿ. ಗೊತ್ತಾಯ್ತಾ? ಸೊ this germinal epithelium has two types of cells, reproductive cell and non-reproductive cell. Reproductive cells are nothing but the spermatogonial cell, and these cells, they will be continuously undergoing division, and they will form primary spermatocyte, secondary spermatocyte, spermatid, and these spermatids ultimately they will form the sperms. ಅದನ್ನು ಬಿಟ್ಟು ಯಾರಿದ್ದಾರೆ ಇಲ್ಲಿ? ಸೆರೋಟೋಲಿ ಸೆಲ್ಸ್ ಇದ್ದಾವೆ. ಸೆರೋಟೋಲಿ ಸೆಲ್ಸ್ ಏನು ಮಾಡ್ತಾ ಇದ್ದಾವೆ? ದೇ ಪ್ರೊವೈಡ್ ದ ನರಿಷ್ಮೆಂಟ್. ಓಕೆ, ಇಷ್ಟೆಲ್ಲ ಕನ್ವರ್ಷನ್ ಆಗಬೇಕಾದ್ರೆ ಎನರ್ಜಿ ಬೇಕಲ್ಲ, ಅವಕ್ಕೆ ನರಿಷ್ಮೆಂಟ್ ಬೇಕಲ್ಲ, ಅದನ್ನ ಯಾರು ಪ್ರೊವೈಡ್ ಮಾಡ್ತಾ ಇರ್ತಾರೆ? ಈ ಸೆರೋಟೋಲಿ ಸೆಲ್ಸ್ಗಳು ಪ್ರೊವೈಡ್ ಮಾಡ್ತಾ ಇರ್ತವೆ. ಸೊ ಇದು ಸೆಮಿನಿಫರಸ್ ಟ್ಯೂಬ್ಯೂಲ್ದು ಸ್ಟ್ರಕ್ಚರ್ ಆಯಿತು. ಈ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇದೇನು ಹೊರಗಡೆ ಸ್ಪೇಸ್ ಇದೆಯಲ್ಲ, ನಾವು ದಿಸ್ ಸ್ಪೇಸ್, ಹೊರಗಡೆ ಇರುವಂತಹ ಸ್ಪೇಸ್ ವಿಚ್ ಹ್ಯಾಸ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಆಲ್, ಸಿ ಹಿಯರ್, ಇದೆಲ್ಲ ಸ್ಪೇಸು ಹೊರಗಡೆ ಇದೆಯಲ್ಲ ಸೆಮಿನಿಫರಸ್ ಟ್ಯೂಬ್ಯೂಲ್ಸದ್ದು. ಒಂದು ಟ್ಯೂಬ್ಯೂಲನ್ನು ನಾವಿಲ್ಲಿ ಎನ್ಲಾರ್ಜ್ ಮಾಡಿದ್ದೀವಿ, ಬಟ್ ಅದರ ಹೊರಗಡೆ ಏನು ಸ್ಪೇಸ್ ಇದೆಯಲ್ಲ ಅಲ್ಲಿ ಸ್ಪೆಷಲೈಸ್ಡ್ ಕ್ಲಸ್ಟರ್ ಆಫ್ ಸೆಲ್ಸ್ ಕಾಣ್ತವೆ. ಕೆಲವೊಂದು ಸ್ಪೆಷಲ್ ಸೆಲ್ಸ್ಗಳು ಈ ರೀತಿ ಕ್ಲಸ್ಟರ್ ಅಂತಂದರೆ ಗುಂಪಾಗಿ ಇರ್ತವೆ, ಅರೇಂಜ್ ಆಗಿರ್ತವೆ. ಓಕೆ, ನಾವು ದೀಸ್ ಕ್ಲಸ್ಟರ್ ಆಫ್ ಸೆಲ್ಸ್, ಈ ಸೆಲ್ಸನ್ನು ಏನಂತ ಕರೀತಾರೆ? ವಿ ಕಾಲ್ ದೆಮ್ ಆ್ಯಸ್ we call them as Leydig cells. L-E-Y, Leydig cells. ಓಕೆ, ಅಥವಾ interstitial cells. ಓಕೆ, ಇಂಟರ್ಸ್ಟಿಷಿಯಲ್ ಅಂತಂದ್ರೇನು? ಜಾಗ, ಎಲ್ಲೆಲ್ಲಿ ಜಾಗ ಇದೆಯಲ್ಲ, ಈ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಬಿಟ್ಟು ಎಲ್ಲೆಲ್ಲಿ ಜಾಗ ಇದೆಯಲ್ಲ ಆ ಎಲ್ಲ ಜಾಗಕ್ಕೆ ನಾವು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಹೇಳ್ತೀವಿ. ಇದೆಲ್ಲ ಸ್ಪೇಸ್ ಇದೆಯಲ್ಲ ಖಾಲಿ, ಇದಕ್ಕೆ ನಾವು ಇಂಟರ್ಸ್ಟಿಷಿಯಲ್ ಸ್ಪೇಸ್. ಓಕೆ, ಸೊ ಈ ಸೆಲ್ಸ್ಗಳು ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿ ಕಾಣೋದ್ರಿಂದ ಇವಕ್ಕೆ ನಾವೇನಂತ ಕರಿಬೋದು? ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಥವಾ ಲಿಡಿಕ್ ಸೆಲ್ಸ್ ಅಂತ ಕರಿಬೋದು. ಲಿಡಿಕ್ ಸೆಲ್ಸ್ದು ಫಂಕ್ಷನ್ ಏನು ಅಂತಂದರೆ ದೇ ಪ್ರೊಡ್ಯೂಸ್ ದ ಮೇಲ್ ಸೆಕ್ಸ್ ಹಾರ್ಮೋನ್ಸ್. ವಾಟ್ ಡು ವಿ ಕಾಲ್ ಫಾರ್ ದೆಮ್? ಜನರಲ್ ಆಗಿ ವಿ ಕಾಲ್ ದೆಮ್ ಆ್ಯಸ್ ಎಂಡ್ರೋಜನ್ಸ್. ಸೊ ಲಿಡಿಕ್ ಸೆಲ್ಸ್ಗಳೇನು ಮಾಡ್ತವೆ? ಹೊರಗಡೆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಹೊರಗಡೆ ಲಿಡಿಕ್ ಸೆಲ್ಸಿಗೆ ಒಂದ್ಸತಿ ಸ್ಟಿಮ್ಯುಲೇಷನ್ ಸಿಕ್ತು, ಪ್ಯೂಬರ್ಟಿ ಆದಮೇಲೆ ಪ್ರೌಢಾವಸ್ಥೆ ಬಂದಮೇಲೆ ಸ್ಟಿಮ್ಯುಲೇಷನ್ ಆಯಿತು ಅಂತಂದರೆ, ಅಂದರೆ ಹಾರ್ಮೋನಲ್ ಸಿಕ್ರೇಷನ್ ಆಯಿತು ಅಂದರೆ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಎಂಡ್ರೋಜನ್. ಎಂಡ್ರೋಜನ್ನಲ್ಲಿ ಬರುವಂತಹ ಮೇಲ್ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟೆರಾನ್. ರಿಮೆಂಬರ್. ಓಕೆ, ಹೆಂಗೆ ನೆನ್ಪಿಟ್ಕೋಬೋದು? ಮೇಲ್ಸ್ನಲ್ಲಿ ಗೊನ್ಯಾಡ್ಸ್ ಯಾವಿದ್ದಾವೆ? ಟೆಸ್ಟಿಸ್ ಇದ್ದಾವೆ. ಸೊ ಅದೇ ವರ್ಡು ಟೆಸ್ಟೋಸ್ಟೆರಾನ್. ಆ್ಯಂಡ್ರೋಜನ್ ಅನ್ನುವಂಥದ್ದು ಇದು ಕಲೆಕ್ಟಿವ್ ಆಗಿ ಮೇಲ್ ಹಾರ್ಮೋನ್ಸಿಗೆ ಕರೆಯುವಂತಹ ಒಂದು ವರ್ಡು, ಸಿಕ್ರಿಷನ್ನಿಗೆ ಕರೆಯುವಂತಹ ಒಂದು ವರ್ಡ್. ಲಿಡಿಕ್ ಸೆಲ್ಸಿಂದ ಬರುವಂತಹ ಸಿಕ್ರಿಷನ್ ಆ್ಯಂಡ್ರೋಜನ್. ಅದರಲ್ಲಿ ಮೇನ್ ಆಗಿ ಮೇಲ್ ಸೆಕ್ಸ್ ಹಾರ್ಮೋನ್ ಇರುತ್ತೆ, ಅದನ್ನು ಏನಂತ ಕರೀತಾರೆ? ಟೆಸ್ಟೋಸ್ಟೆರಾನ್ ಅಂತ ಕರೀತಾರೆ. ವಾಟ್ ದಿಸ್ ಟೆಸ್ಟೋಸ್ಟೆರಾನ್ ವಿಲ್ ಡೂ? ದಿಸ್ ಹಾರ್ಮೋನ್ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಮೇಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ರಿಮೆಂಬರ್, male secondary sexual characters. What are the secondary sexual characters in man? Previous video, presence of facial hair, the presence of hair on the chest, then non-functional mammary glands, presence of external genitalia, that is penis,
ಹೈ ಮೆಟಬಾಲಿಕ್ ರೇಟ್, ದೆನ್ ಲಾಸ್ಟ್ ಒನ್ ಪಿಚ್ ತುಂಬ ಡೀಪ್ ಆಗಿರುತ್ತೆ. ಸೊ ಆಲ್ ದೀಸ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದರೆ ಮೇಲ್ಸ್ನಲ್ಲಿ ಕಂಡುಬರುವಂತಹ ಏನು ಕ್ಯಾರೆಕ್ಟರ್ಸ್ ಇದಾವಲ್ಲ, ಸೆಕ್ಸ್ ಕ್ಯಾರೆಕ್ಟರ್ಸ್ ಇದಾವಲ್ಲ, ಆಲ್ ದೋಸ್ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ದಿಸ್ ಹಾರ್ಮೋನ್ ಟೆಸ್ಟೆಸ್ಟೆರಾನ್. ಎಲ್ಲಿಂದ ಬರ್ತಾ ಇದೆ? ಲಿಡಿಕ್ ಸೆಲ್ಸಿಂದ ಬರ್ತಾ ಇದೆ. ಲಿಡಿಕ್ ಸೆಲ್ಸ್ ಎಲ್ಲಿದ್ದಾವೆ? ಈ ಟೆಸ್ಟಿಸ್ನಲ್ಲಿ ಸ್ಪೇಸ್ನಲ್ಲಿ, ಇಂಟರ್ಸ್ಟಿಷಿಯಲ್ ಸ್ಪೇಸ್ನಲ್ಲಿ ಇದ್ದಾವೆ. ಈ ಸ್ಪೇಸ್ ಎಲ್ಲಿದೆ? ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ದು ಹೊರಗಡೆ ಖಾಲಿ ಏನು ಜಾಗ ಇದೆಯಲ್ಲ ಆ ಸ್ಪೇಸ್ನಲ್ಲಿ ಈ ಸೆಲ್ಸ್ಗಳು ಕಂಡು ಬರ್ತವೆ. ಸೊ ದಿಸ್ ಈಸ್ ದ ಅನಾಟಮಿ ಆಫ್ ಟೆಸ್ಟಿಸ್. ಈ ಡಯಾಗ್ರಾಮ್ ಕೂಡ ನಿಮಗೆ ನೆನಪಿರಬೇಕು. ಅಂದರೆ ಇಮ್ಯಾಜಿನ್ ವೇರ್ ಎಕ್ಸಾಕ್ಟ್ಲಿ ವಿಚ್ ಪಾರ್ಟ್ ಆಫ್ ದ ಟೆಸ್ಟಿಸ್ ವಿ ಆರ್ ಸ್ಟಡಿಂಗ್. ಸೊ ಟೆಸ್ಟಿಸ್ ಇದ್ದು ಸೆಕ್ಷನ್ನಲ್ಲಿ ಹೊರಗಡೆ ನಮಗೆ 3 ಲೇಯರ್ಸ್ ಇರ್ತವೆ. ನಾನು ಇಲ್ಲಿ ಜಸ್ಟ್ ಒಂದು ತೋರಿಸಿದ್ದೀನಿ. ಟ್ಯುನಿಕಾ ವೆಜಿನಾಲಿಸ್, ಟ್ಯುನಿಕಾ ಅಲ್ಬುಜಿನಿಯಾ, ಟ್ಯುನಿಕಾ ವ್ಯಾಸ್ಕುಲೋಸ ಎಲ್ಲ ಇರ್ತವೆ. ಅದಾದಮೇಲೆ ಕಂಪಾರ್ಟ್ಮೆಂಟ್ಸ್. ಯಾವುದು ಕಂಪಾರ್ಟ್ಮೆಂಟ್ ಇದು? ಟ್ಯುನಿಕಾ ಅಲ್ಬುಜಿನಿಯಾದಿಂದ ಆಗಿರುವಂತಹ ಒಂದೊಂದು ಕಂಪಾರ್ಟ್ಮೆಂಟ್. ಅಂದರೆ ಅವು ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಆ ಲೋಬ್ಯೂಲ್ಸ್ ಒಳಗಡೆ ಏನಿರ್ತವೆ? ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಸೊ ಒಂದು ಸ್ಟ್ರಕ್ಚರ್, ಇದು ಒಂದು ಪಾರ್ಟನ್ನು ನಾನಿಲ್ಲಿ ಎನ್ಲಾರ್ಜ್ ಮಾಡಿರೋದು. ಹೊರಗಡೆ ಟ್ಯುನಿಕಾ ಲೇಯರ್ ಇದೆ, ಸೆಮಿನಿಫರಸ್ ಟ್ಯೂಬ್ಯೂಲದ್ದು ಲೇಯರ್, ಔಟರ್ ಮೋಸ್ಟ್ ಲೇಯರ್ ಯಾವುದು? ಜರ್ಮಿನಲ್ ಎಪಿಥೀಲಿಯಂ. ದೆನ್ 2 ಟೈಪ್ಸ್ ಆಫ್ ಸೆಲ್ಸ್, ಒಂದು ಸ್ಪರ್ಮ್ಯಾಟೋಗೋನಿಯಾ ಸೆಲ್ ಮತ್ತು ಒಂದು ಸೆರಟೋಲಿ ಸೆಲ್. ರಿಪ್ರೊಡಕ್ಟಿವ್ ಸೆಲ್ ಮತ್ತು ನಾನ್ ರಿಪ್ರೊಡಕ್ಟಿವ್ ಸೆಲ್. ಸ್ಪರ್ಮ್ಯಾಟೋಗೋನಿಯಾ ಕಂಟಿನ್ಯೂಸ್ ಆಗಿ ಡಿಫ್ರೆನ್ಸಿಯೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ವಿಲ್ ಫಾರ್ಮ್ ದ ಸ್ಪರ್ಮ್. ಓಕೆ, ಸೊ ಒಂದು ಸತಿ ಸ್ಪರ್ಮ್ ಪ್ರೊಡ್ಯೂಸ್ ಆಯಿತು ಅಂತಂದರೆ ಇದೇನು ಮಧ್ಯ ಲುಮೆನ್ ಇದೆಯಲ್ಲ, ಲುಮೆನ್ ಅಂತಂದ್ರೆ ಏನು? ಖಾಲಿ ಜಾಗ ಇದೆಯಲ್ಲ, ಆ ಜಾಗಕ್ಕೆ ಈ ಎಲ್ಲ ಸ್ಪರ್ಮ್ಸ್ಗಳು ಸರ್ಟೋಲಿ ಸೆಲ್ಲಿಂದ ರಿಲೀಸ್ ಆಗಿ ಈ ಲುಮೆನಿಗೆ ಬರ್ತವೆ. ಈ ಲುಮೆನಿಂದ ರಿಟೇಟೆಸ್ಟಿಸಿಗೆ ಬರ್ತವೆ ಸ್ಪರ್ಮ್ಸ್ಗಳು. ಸಿ ಹಿಯರ್, ಈ ಲುಮೆನ್ನಿಂದ ರಿಟೇಟೆಸ್ಟಿಸಿಗೆ ಬಂದು ಅಲ್ಲಿಂದ ವ್ಯಾಸ ಎಫ್ರೆನ್ಷಿಯಾಗಿ ಬರ್ತವೆ. ದೆನ್ ಎಪಿಡಿಡಮಸ್ಸಿಗೆ ಬಂದು ಅಲ್ಲಿಂದ ವ್ಯಾಸ ಡಿಫ್ರೆನ್ಸಿಗೆ ಹೋಗ್ತವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅನಾಟಮಿ ಆಫ್ ಟೆಸ್ಟಿಸ್. ಇದೆಲ್ಲ ವರ್ಡ್ಸು ನಿಮಗೆ ಗೊತ್ತಿರಬೇಕು ಅಲಾಂಗ್ ವಿತ್ ದ ಫಂಕ್ಷನ್. 3 ಡಯಾಗ್ರಾಮ್ ಮಧ್ಯೆ ಕನ್ಫ್ಯೂಷನ್ ಇರಲೇಬಾರ್ದು. ಇದು ಫುಲ್ ಟೆಸ್ಟಿಸ್ ತೋರಿಸಿರೋದು, ಅದರ ಫುಲ್ ಸೆಕ್ಷನ್ ತೋರಿಸಿರೋದು. ಅದರಲ್ಲಿ ಒಂದು ಪಾರ್ಟನ್ನು ನಾವು ಎನ್ಲಾರ್ಜ್ ಮಾಡಿ ಸೆಮಿನಿಫರಸ್ ಟ್ಯೂಬ್ಯೂಲ್ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ದಿಸ್ how spermatogonia is undergoing changes to form a sperm. ಯಾಕೆ ಸ್ಪರ್ಮ್ಯಾಟೋಗೋನಿಯಾ ನಾವು ಹೆಂಗೆ ಡ್ರಾ ಮಾಡಿದ್ದೀವಿ? ಜಸ್ಟ್ ಒಂದು ಸೆಲ್ಲು ಮತ್ತು ನ್ಯೂಕ್ಲಿಯಸ್. ಓಕೆ, ಬಟ್ ಸ್ಪರ್ಮ್ ಹೆಂಗಿರುತ್ತೆ? ಮೇಲ್ ಗ್ಯಾಮೆಟ್ ಹೆಂಗಿರುತ್ತೆ? ಈ ರೀತಿ ಮೊಟೈಲ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ ಈ ಎರಡು ಹೀಗೆ ನಾನ್ ಮೊಟೈಲ್ ಇರೋದು ಮೊಟೈಲ್ ಆಗಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ಚೇಂಜಸ್ ಇರಬೇಕಾ? ಅದೆಲ್ಲ ಚೇಂಜಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ ಅಂಡರ್ ದ ಹೆಡ್ಡಿಂಗ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಐ ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇದರದ್ದು ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಪ್ಲೀಸ್ ಬ್ಲೂ ಕಲರ್ ಲಿಂಕನ್ನು ಪ್ರೆಸ್ ಮಾಡಿ, ನಿಮಗೆ ನೋಟ್ಸು ಸಿಗುತ್ತೆ. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.